ಸಚಿವ ಸ್ಥಾನದ ಬಗ್ಗೆ ಪ್ರತಿಕ್ರಿಯೆ ನೀಡದ ಶಾಸಕ ಜಮೀರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ. ಜಮೀರ್ ಅಹ್ಮದ್ ಈಗಾಗಲೇ ಸ್ಟೇ ಕೂಡ ತಂದಿದ್ದಾರೆ. ಕ್ಯಾಮೆರಾ ನೋಡ್ತಾ ಇದ್ದಂತೆ ಬೆನ್ನು ತಿರುಗಿಸಿ ಕುಳಿತುಕೊಂಡಿದ್ದಾರೆ ಜಮೀರ್. ಮಂತ್ರಿಗಿರಿಗಾಗಿ ಪ್ರತಿಭಟನೆ ನಡೀತಾ ಇದೆ ಇರುವಂತ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಹೈಕಮಾಂಡ್ ಕೇಳಬೇಕು ಅಂದಷ್ಟೇ ಜಮೀರ್ ಮಾತನಾಡಿದ್ದಾರೆ. ಎಷ್ಟೇ ಪ್ರಶ್ನೆ ಕೇಳಿದ್ರು ಯಾವುದೇ ರೀತಿ ಉತ್ತರವನ್ನ ಕೊಡದೆ ಬೆನ್ನು ತಿರುಗಿಸಿ ಕುಳಿತಿದ್ದಾರೆ ಜಮೀರ್. ಈಗ ನೀವು ಸಚಿವರಾಗಬೇಕು ಅಂತ ಹೇಳಿ ಡಿಮ್ಯಾಂಡ್ ಇದೆ ಸರ್. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಇದು ಮಾಡೋದು ನೀವು ಇಂಪಾರ್ಟೆಂಟ್. ನಮ್ಗೆ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಎಲ್ಲ ನಡೀತಾ ಇದೆಯಲ್ಲ ಸರ್, ಬೇಡವಾ? ಬೇಡ ಅಂತ ಬನ್ನಿ ಸರಿ. ಈಗ ನೀವು ಸಚಿವರಾಗಬೇಕು ಅಂತ ಹೇಳಿ ಡಿಮ್ಯಾಂಡ್ ಇದೆ ಸರ್. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಈ ಕಡೆ ತಿರುಗಿ ಹೇಳಿ ಇದು ಮಾಡೋದು ನೀವು ಇಂಪಾರ್ಟೆಂಟ್. ನಮ್ಗೆ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಎಲ್ಲ ನಡೀತಾ ಇದೆಯಲ್ಲ ಸರ್, ಬೇಡವಾ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಜಮೀರ್ ಅಹ್ಮದ್ ಖಾನ್ ಅವರು ಡಿಸಿಎಂ ರೇಸ್ನಲ್ಲಿದ್ರು. ಮಾಧ್ಯಮಗಳನ್ನ ಕಂಡ್ರೆ ಹರಳುರದಂತೆ ಮಾತನಾಡ್ತಾ ಇದ್ರು. ಆದ್ರೆ ಯಾಕೋ ಮುನಿಸ್ಕೊಂಡಂತೆ ಕಾಣ್ತಾ ಇದೆ. ಮುಖ ಕೂಡ ತಿರುಗಿಸಿಯೂ ನೋಡ್ತಾ ಇಲ್ಲ, ಬೆನ್ ತೋರಿಸ್ಕೊಂಡು ಕೂತಿದ್ದಾರೆ. ಯಾಕೆ ಮೌನ ಅಂತ? ಶಕುಂತಲಾ, ಜಮೀರ್ ಅಹ್ಮದ್ ಖಾನ್ ಅವರ ಲೆಕ್ಕಾಚಾರಗಳು ಬೇರೆ ಇತ್ತು. ಅವರು ಮೊದಲ ಸಚಿವ ಸಂಪುಟದ ಪಟ್ಟಿಯಲ್ಲಿಯೇ ತಮಗೆ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನೇ ಇಟ್ಕೊಂಡಿದ್ರು. ಆದರೆ ದಾವಣಗೆರೆಯಲ್ಲಿ ಆದಂತಹ ಬೆಳವಣಿಗೆಗಳು ಮತ್ತು ಕೊನೆ ಕ್ಷಣದಲ್ಲಿ ರಿಲೀಸ್ ಆದಂತಹ ಆಡಿಯೋಗಳು ಇದೆಲ್ಲವೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಒಂದು ದೊಡ್ಡ ಸೆಟ್ ಬ್ಯಾಕ್ ಆಗುವಂತೆ ಮಾಡಿದೆ. ಇದೇ ಕಾರಣಕ್ಕೋಸ್ಕರ ಮೊದಲ ಪಟ್ಟಿಯಲ್ಲೂ ಕೂಡ ಸಚಿವ ಆಗುವಂತಹ ಅವಕಾಶ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಿಕ್ಕಿಲ್ಲ. ಜೊತೆಗೆ ದಾವಣಗೆರೆಯಲ್ಲಿ ಆದಂತಹ ವಿಚಾರವನ್ನ ಇದೀಗ ಹೈಕಮಾಂಡ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಮುಂದಿನ ಸಚಿವ ಸಂಪುಟದ ಪಟ್ಟಿಯಲ್ಲಾದರೂ ಕೂಡ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ದೊಡ್ಡ ಅನುಮಾನಗಳು ಕಾಡ್ತಾ ಇದ್ದಾವೆ. 50-50 ಚಾನ್ಸ್ ಇದೆ. ಈ ಕಾರಣಕ್ಕೋಸ್ಕರವೇ ಇದೀಗ ಜಮೀರ್ ಅಹ್ಮದ್ ಖಾನ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಇವತ್ತು ಕೆಪಿಸಿ ಕಚೇರಿಯಲ್ಲಿ ಬಿಕೆ ಹರಿಪ್ರಸಾದ್ ಅವರ ಸ್ವಾಗತ ಕಾರ್ಯಕ್ರಮದ ವೇಳೆ ಅವರು ಆಗಮಿಸಿದ್ರು. ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗೆ ಅವರು ಏಕಾಏಕಿ ಬೆನ್ನು ಹಾಕಿ ಕೂತ್ಕೊಳ್ತಾರೆ. ಅಂದ್ರೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೂ ಕೂಡ ನಿರಾಕರಿಸ್ತಾರೆ. ಮತ್ತು ಹೈಕಮಾಂಡ್ಗೆ ನೀವು ಈ ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳಿ ಬೆನ್ನು ತಿರುಗಿಕೊಂಡೇ ಉತ್ತರವನ್ನು ಕೊಟ್ಟಂತ ಜಮೀರ್ ಅಹ್ಮದ್ ಖಾನ್ ಅವರಿಗೆ ದೊಡ್ಡ ಮಟ್ಟಿಗಿನ ಮುಜುಗರ ಅಂತೂ ಖಂಡಿತವಾಗಿಯೂ ಆಗೇ ಇದೆ. ಜೊತೆಗೆ ಇದು ಹೈಕಮಾಂಡ್ನ ಮಟ್ಟದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ ಜಮೀರ್ ಅವರು ಎಷ್ಟೇ ಆಪ್ತರಾಗಿದ್ರೂ ಕೂಡ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಅವರ ಸಮುದಾಯದ ನಾಯಕತ್ವದ ಹಿಡಿತವನ್ನ ಎಲ್ಲೊಂದು ಕಡೆ ತಪ್ಪಿಸದಂತೆ ಕಾಣಿಸ್ತಾ ಇದೆ. ಈಗ ಮುಂದಿನ ಪಟ್ಟಿ ರಿಲೀಸ್ ಆಗುವಂತಹ ಸಂದರ್ಭದಲ್ಲೂ ಕೂಡ ಎರಡನೇ ಪಟ್ಟಿಯ ಸಚಿವ ಸ್ಥಾನವನ್ನಾದ್ರೂ ಕೂಡ ಗಿಟ್ಟಿಸೋದಕ್ಕೆ ಸಾಧ್ಯನಾ ಅನ್ನೋ ಬಗ್ಗೆಯೂ ಕೂಡ ಇದೀಗ 50-50 ಚಾನ್ಸಸ್ ಇದೆ. ಯಾಕೆಂದ್ರೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಬೇರೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಸಾಕಷ್ಟು ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ನ ಮಟ್ಟದಲ್ಲೂ ಕೂಡ ಜಮೀರ್ ಅವರ ಬದಲಾಗಿ ಬೇರೆ ಸಮುದಾಯದ ಮುಖಂಡರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು. ಜಮೀರ್ ಅಹ್ಮದ್ ಖಾನ್ ಅವರನ್ನ ಹೊರತುಪಡಿಸಿ ಉಳಿದಂತ ಮುಸ್ಲಿಂ ನಾಯಕರನ್ನ ಲೀಡರ್ಶಿಪ್ ಆಗಿ ಬೆಳೆಸಬೇಕು ಅಂತ ಹೇಳಿ ದೊಡ್ಡ ಮಟ್ಟಿಗಿನ ಚರ್ಚೆಗಳು ನಡೀತಾ ಇದಾವೆ. ಆ ಮಟ್ಟಿಗಿನ ಪ್ರಯತ್ನಗಳು ಆಗ್ತಾ ಇದಾವೆ. ರಿಜ್ವಾನ್ ಅರ್ಷದ್ ಇರ್ಬೋದು, ಸಲೀಂ ಅಹಮದ್ ಇರ್ಬೋದು, ಎನ್.ಎ. ಹ್ಯಾರಿಸ್ ಮತ್ತು ತನ್ವೀರ್ ಸೇಠ್ ಈ ತರದ ನಾಯಕರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಆಗ್ರಹಗಳು ಹೆಚ್ಚಾಗಿ ಕೇಳಿಬರ್ತಾ ಇದಾವೆ. ಈಗಾಗಲೇ ಯುಟಿ ಖಾದರ್ ಅವರು ಸಚಿವ ಸ್ಥಾನವನ್ನ ಪಡೆದುಕೊಂಡಂತ ಕಾರಣಕ್ಕೋಸ್ಕರ ಆ ಒಂದು ಲಾಬಿ ಕೂಡ ಜೋರಾಗಿ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಕಾರಣದಿಂದ ಜಮೀರ್ ಅವರು ಮಾಧ್ಯಮಗಳಿಂದ ಬಹಳಷ್ಟು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಶಕುಂತಲಾ, ಧನ್ಯವಾದ ಪ್ರಸನ್ನ ತಮ್ಮ ಅಪ್ಡೇಟ್ಸ್ಗಾಗಿ.